ಬಿಎಲ್ಒಗಳು ಮನೆ ಮನೆಗೆ ಭೇಟಿ ಮಾಡ್ತಿಲ್ಲ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಬಿಜೆಪಿಯ ಆರೋಪದ ಬೆನ್ನಲ್ಲೇ ಚುನಾವಣಾ ಆಯೋಗ ಪತ್ರವನ್ನು ಹೊರಡಿಸಿರುವಂತದ್ದು. ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡೋಕೆ ನಿರ್ದೇಶಿಸೋಕೆ ಪತ್ರವನ್ನು ಹೊರಡಿಸಲಾಗಿದೆ. ಅಂದ್ರೆ ಕೆಲವೊಂದು ಭಾಗದಲ್ಲಿ ಬಿಎಲ್ಒಗಳು ಮನೆ ಮನೆಗೆ ಹೋಗ್ತಾ ಇಲ್ಲ ಅನ್ನುವಂತ ಆರೋಪ. ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಅನ್ಬುಕುಮಾರ್ ಪತ್ರವನ್ನು ಬರೆದಿದ್ದಾರೆ. ವಿ ಅನ್ಬುಕುಮಾರ್ ರಾಜ್ಯ ಚುನಾವಣಾಧಿಕಾರಿ. ಚುನಾವಣಾ ಆಯೋಗದ ನಿರ್ದೇಶನ ಪಾಲಿಸೋಕೆ ಸೂಚನೆಯನ್ನ ಕೊಡಲಾಗಿದೆ. ಕೆಲವರು ಕಳ್ಳಾಟ ಆಡ್ತಾ ಇದ್ದಾರೆ. ಬಿಎಲ್ಒಗಳು ಒಂದೇ ಕಡೆ ಕೂತ್ಕೊಂಡು ಎಲ್ಲರನ್ನ ಅಲ್ಲಿಗೆ ಕರೆಸಿ ಅಲ್ಲಿ ಅವರು ಒಂದು SIR ಅರ್ಜಿಯನ್ನ ಫಿಲ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಸಾಕಷ್ಟು ವಿಜುವಲ್ಗಳು ಕೂಡ ವಿಡಿಯೋಗಳು ಕೂಡ ನ್ಯೂಸ್ 18ಗೂ ಕೂಡ ಸಿಕ್ಕಿದೆ. ಸೊ ಯಾವಾಗ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗತ್ತೆ ನೋಡಿ. ಚುನಾವಣಾ ಆಯೋಗದ ಅಧಿಕಾರಿಗಳಿಗೆ ನಿರ್ದೇಶನವನ್ನ ಕೊಡಲಾಗಿದೆ. ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಗೆ ಅನ್ಬುಕುಮಾರ್ ಪತ್ರವನ್ನ ಬರೆದಿದ್ದಾರೆ. ಆಯೋಗದ ನಿರ್ದೇಶನ ಏನಿದೆ ಅದನ್ನ ಚಾಚೂ ತಪ್ಪದೆ ಪಾಲಿಸಬೇಕು, ಮನೆ ಮನೆಗೆ ಹೋಗಿನೇ ಡಾಕ್ಯುಮೆಂಟ್ ಅನ್ನ ಕಲೆ ಹಾಕಬೇಕು ಅಂತ ಹೇಳ್ಕೊಂಡು ರಾಜ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್, ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಇವರು ಪತ್ರವನ್ನ ಹೊರಡಿಸಿದ್ದಾರೆ. ನಿರ್ದೇಶನದ ಪ್ರಕಾರ ಏನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅದನ್ನ ಚಾಚೂ ತಪ್ಪದೆ ಪಾಲನೆ ಮಾಡಬೇಕು ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕಾರ್ತಿಕ್, ಈಗ ರಾಜ್ಯ ಚುನಾವಣಾ ಆಯೋಗ ಎಚ್ಚೆತ್ತುಕೊಂಡಂತಿದೆ. ಏನ್ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ವಿ ಅನ್ಬುಕುಮಾರ್ ಅವರು? ಧನುಶ್ರೀ ಪೂಜಾರಿ, ರಾಜ್ಯದಲ್ಲಿ ಈಗಾಗಲೇ SIR ಪ್ರಕ್ರಿಯೆಗಳು ಆರಂಭ ಆಗಿದೆ. ಮನೆ ಮನೆಗೆ ಬಿಎಲ್ಒಗಳು ಭೇಟಿಯನ್ನು ನೀಡಿ ಅಲ್ಲಿ ಎನ್ಯುಮರೇಷನ್ ಫಾರ್ಮ್ ಅನ್ನು ಕೂಡ ವಿತರಣೆಯನ್ನು ಮಾಡ್ತಿದ್ದಾರೆ. ಆದರೆ ಕೆಲವು ಭಾಗದಲ್ಲಿ ಬಿಎಲ್ಒಗಳು ಲೋಪದೋಷಗಳನ್ನು ಮಾಡ್ತಾ ಇದ್ದಾರೆ. ಎನ್ಯುಮರೇಷನ್ ಫಾರ್ಮ್ ಅನ್ನ ಅವರ ಕಚೇರಿಯಲ್ಲೇ ಕುಳಿತು ವಿತರಣೆಯನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು ಮುಖ್ಯ ಚುನಾವಣಾಧಿಕಾರಿಗಳಿಗೆ ದೂರು ಕೂಡ ಬಂದಿತ್ತು. ಅದು ರಾಮನಗರ ಇರಬಹುದು, ಹಾಗೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿಯೂ ಕೂಡ ಈ ರೀತಿಯ ದೂರುಗಳು ಬಂದಿರುವಂತಹ ಹಿನ್ನೆಲೆಯಲ್ಲಿ ಈಗ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಅವರು ಖಡಕ್ ಆದೇಶವನ್ನು ಮಾಡಿರ್ತಕ್ಕಂಥದ್ದು ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ. ಅಂದ್ರೆ ಜಿಲ್ಲಾಧಿಕಾರಿಗಳು ಅಲ್ಲಿಯ ಜಿಲ್ಲಾ ಚುನಾವಣಾಧಿಕಾರಿಗಳಾಗಿರ್ತಾರೆ ಅಂತ ಅವರಿಗೆ ಈಗಾಗಲೇ ಅವರು ಆದೇಶವನ್ನು ಮಾಡಿದ್ದಾರೆ. ಎಲ್ಲಾ ಬಿಎಲ್ಒಗಳಿಗೂ ಕೂಡ ಸೂಚನೆಯನ್ನು ಕೊಡಬೇಕು. ಯಾರೂ ಕೂಡ ಅಂದ್ರೆ ಕಚೇರಿಯಲ್ಲಿ ಕುಳಿತು ಎನ್ಯುಮರೇಷನ್ ಫಾರ್ಮ್ ಅನ್ನ ಗಣತಿ ನಮೂನೆಯನ್ನು ವಿತರಣೆಯನ್ನು ಮಾಡಬಾರದು. ಮನೆ ಮನೆಗೆ ಭೇಟಿಯನ್ನ ನೀಡಿ ಭಾರತ ಚುನಾವಣಾ ಆಯೋಗದ ನಿಯಮ ಏನಿದೆ ಆ ನಿಯಮಾನುಸಾರವಾಗಿಯೇ ಎನ್ಯುಮರೇಷನ್ ಫಾರ್ಮ್ ಅನ್ನ ವಿತರಣೆ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ಈಗ ಮುಖ್ಯ ಚುನಾವಣಾಧಿಕಾರಿಯಾಗಿರುವಂತಹ ಅನ್ಬುಕುಮಾರ್ ಅವರು ಆದೇಶವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಮತದಾರರಿಗೆ ಯಾವುದೇ ರೀತಿಯ ತೊಂದರೆ ಆಗದೇ ಇರುವ ಹಾಗೆ ನೋಡ್ಕೊಳ್ಬೇಕು. ಮತದಾರರಿಗಾಗಿ ಅಲ್ಲಿ ಕಲ್ಪಿಸಿರ್ತಕ್ಕಂಥ ಕೇಂದ್ರಗಳೇನಿದೆಯಲ್ಲ ಆ ಒಂದು ಕೇಂದ್ರಗಳಲ್ಲಿ ಅವರಿಗೆ ಸೌಲಭ್ಯವನ್ನು ಕೂಡ ನೀಡಬೇಕು. ಅವರಿಗೆ ಈ ಒಂದು ಎನ್ಯುಮರೇಷನ್ ಫಾರ್ಮ್ ಕುರಿತಾಗಿ ಅಥವಾ ಅದನ್ನ ಯಾವ ರೀತಿಯಾಗಿ ಭರ್ತಿ ಮಾಡಬೇಕು ಅನ್ನೋ ಕುರಿತಾಗಿಯೂ ಕೂಡ ಒಂದಿಷ್ಟು ಸಲಹೆಗಳನ್ನ ಕೊಡಬೇಕು, ಸಹಾಯವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಅನ್ಬುಕುಮಾರ್ ಅವರು ಈಗ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಈ ಒಂದು ಎನ್ಯುಮರೇಷನ್ ಫಾರ್ಮ್ ಅನ್ನ ಮನೆ ಮನೆಗೆ ತಲುಪಿಸದೆ ಒಂದೇ ಸ್ಥಳದಲ್ಲಿ ಕೂತು ವಿತರಣೆಯನ್ನ ಮಾಡ್ತಿರುವ ಬಗ್ಗೆ ಹಲವು ದೂರುಗಳು ಬಂದಿತ್ತು. ಜೊತೆಗೆ ರಾಜಕೀಯ ಪಕ್ಷಗಳು ಕೂಡ ಇದನ್ನ ಸಾಕಷ್ಟು ರೀತಿಯಲ್ಲಿ ಅಂದ್ರೆ ಇದನ್ನ ರಾಜ್ಯ ಸರ್ಕಾರದ ಕಾರಣಕ್ಕಾಗಿ ಅಥವಾ ಆ ಭಾಗದಲ್ಲಿರ್ತಕ್ಕಂಥ ಬಿಎಲ್ಒಗಳು ಯಾರ್ದೋ ಅಡಿಯಾಳಂತೆ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂತ ಅರ್ಥದಲ್ಲಿ ಬಿಂಬಿಸಿ ಒಂದಿಷ್ಟು ಆರೋಪಗಳನ್ನು ಮಾಡ್ತಿದ್ರು. ಇದೆಲ್ಲದರ ಆರೋಪ ಜೊತೆಗೆ ಚುನಾವಣಾ ಅಧಿಕಾರಿಗಳಿಗೆ ಬಂದಿರತಕ್ಕಂಥ ದೂರು ಇದೆಲ್ಲವನ್ನ ಆಧರಿಸಿ ಈಗ ಮುಖ್ಯ ಚುನಾವಣಾಧಿಕಾರಿಯಾಗಿರುವಂತಹ ಅನ್ಬುಕುಮಾರ್ ಅವರು ಆದೇಶವನ್ನು ಮಾಡಿದ್ದಾರೆ. ಇದು ಎಲ್ಲೋ ಒಂದ್ ಕಡೆ ಬಿಎಲ್ಒಗಳು ಕಾರ್ಯವನ್ನ ಸುಧಾರಣೆ ಮಾಡೋದಕ್ಕೋಸ್ಕರವಾಗಿ ಈ ರೀತಿಯ ಒಂದು ಆದೇಶವನ್ನು ಮಾಡಿದಂತೆ ಕಾಣುತ್ತದೆ. ಜೊತೆಗೆ ಈ ಒಂದು ಆದೇಶದ ನಂತರದಲ್ಲಾದರೂ ಜಿಲ್ಲಾ ಚುನಾವಣಾಧಿಕಾರಿಗಳು ಬಿಎಲ್ಒಗಳ ಕಾರ್ಯದ ಮೇಲೆ ಸಾಕಷ್ಟು ನಿಗಾವನ್ನು ಇಡಬೇಕಾಗತ್ತೆ. ಜೊತೆಗೆ ಎಲ್ಲಾ ಬಿಎಲ್ಒಗಳು ಭಾರತ ಚುನಾವಣಾ ಆಯೋಗದ ನಿಯಮ ಅನುಸಾರವಾಗಿ ಪ್ರತಿ ಮನೆ ಮನೆಗೆ ತೆರಳಿ ಅಲ್ಲಿ ಈ ಒಂದು ಗಣತಿ ನಮೂನೆಯನ್ನ ವಿತರಣೆಯನ್ನ ಇನ್ನಾದರೂ ಮಾಡ್ತಾರ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ 3 ಬಾರಿ ಬಿಎಲ್ಒಗಳು ಮನೆಗೆ ಭೇಟಿ ನೀಡಬೇಕು ಅನ್ನುವಂತ ರೀತಿಯಲ್ಲಿ ಈ ಒಂದು ನಿಯಮ ಇರುವಂತದ್ದು. ಆದ್ರೆ ಬಿಎಲ್ಒಗಳು ಆರಂಭದಲ್ಲಿಯೇ ಯಾವುದೋ ಒಂದು ಸ್ಥಳದಲ್ಲಿ ಕುಳಿತು ಆಯಕಟ್ಟಿನ ಸ್ಥಳದಲ್ಲಿ ಕೂತ್ಕೊಂಡು ಮತದಾರರಿಗೆ ಬರೋದಕ್ಕೆ ಹೇಳಿ ಆ ಒಂದು ಗಣತಿ ನಮೂನೆಯನ್ನು ವಿತರಣೆ ಮಾಡುವಂತದಿಲ್ಲ. ಇದು ಎಲ್ಲೋ ಒಂದ್ ಕಡೆ ಈ ಒಂದು SIR ನ ಮೂಲ ಉದ್ದೇಶವನ್ನೇ ಹಾಳು ಮಾಡಿದಂತಾಗತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗಕ್ಕೆ ಬಂದಿರತಕ್ಕಂಥ ದೂರನ್ನ ಸ್ವೀಕರಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆದೇಶವನ್ನು ಕೂಡ ಮುಖ್ಯ ಚುನಾವಣಾಧಿಕಾರಿ ಆಗಿರುವಂತಹ ಅನ್ಬುಕುಮಾರ್ ಅವರು ಮಾಡಿದ್ದಾರೆ. ಧನುಶ್ರೀ ಪೂಜಾರಿ, ಥ್ಯಾಂಕ್ ಯು ಕಾರ್ತಿಕ್ ತಮ್ಮೆಲ್ಲ ಮಾಹಿತಿಗಾಗಿ.